ಕೀಪ್ ಸ್ಮೈಲ್. ಯಾರಪ್ಪ ಇವನು ವಿಡಿಯೋ ಶುರು ಮಾಡ್ತಿದ್ದಂಗೆ ಕೀಪ್ ಸ್ಮೈಲ್ ಅಂತಿದ್ದಾನಂದರೆ ಯಾವಾಗಲೂ ನಾವು ನಗಿಸ್ತಾ ಇರೋಣ ಅಂತ. ನನ್ನ ಬಗ್ಗೆನೇ ಹೇಳೋದು ಮರ್ತ್ಬಿಟ್ಟೆ. ಏನಂದರೆ ನಾವು ಹೊಸದಾಗಿ ಲಾಗ್ ಶುರು ಮಾಡೋಣ ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಬಟ್ ಯಾವುದ್ರ ಬಗ್ಗೆ ಲಾಗ್ ಮಾಡಬೇಕು, ಯಾವ ಕಂಟೆಂಟ್ ತಗೊಂಡು ಲಾಗ್ ಮಾಡಬೇಕು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋ ವಿಷಯಕ್ಕಿಂತ ಗೊತ್ತಿಲ್ಲದಿರೋ ವಿಷಯದ ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಇವತ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಮಾಡ್ತಿರೋದು, ಮುಂದೆ ನಾನು ಎಲ್ಲರಿಗೂ ಗೊತ್ತಾಗೋ ಥರ ಬೆಳಿತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ನ ಗುರುತಿಸ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಿರೋದಷ್ಟೇ, ಬೇರೆ ಯಾವ ಪರ್ಪಸ್ಸಿಗೂ ಈ ವಿಡಿಯೋ ಮಾಡ್ತಿಲ್ಲ. ನಾನು ಯಾವುದ್ರ ಬಗ್ಗೆ ಲಾಗ್ ಮಾಡಬೇಕು, ಯಾವ ಕಂಟೆಂಟ್ ತಗೊಂಡು ಲಾಗ್ ಮಾಡಬೇಕು ಅಂತ ಇನ್ನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಮುಂದೆ ಯಾವುದಾದ್ರು ಒಂದೊಳ್ಳೆ ಕಂಟೆಂಟ್ ತೊಗೊಂಡು ಮಾಡ್ತೀನಿ. ಇವಾಗ ಜಸ್ಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ವಲ್ಪ ಕ್ಲಿಕ್ ಆಗಲಿ, ಯೂಟ್ಯೂಬಲ್ಲಿ ಲಾಗ್ ಮಾಡ್ತಿದ್ರೆ ಮುಂದೆ ಏನಾದರೂ ಆಗ್ಬೋದು ಅನ್ನೋ ಒಂದು ಯೋಚನೆ ಅಷ್ಟೇ. ಇಲ್ಲೊಬ್ಬ ನನ್ನ ಫ್ರೆಂಡ್ ಸಿಕ್ಕಿದ್ದ, ಅವ್ನು ಎಣ್ಣೆ ಹೊಡೆಯೋಕೆ ಬಂದಿದ್ದ. ಈಗ ಅವ್ನು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಯೂಟ್ಯೂಬಲ್ಲಿ ಹೇಗೆ ಬೆಳಿಬೇಕು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹೆಂಗೆ ಕಮ್ಯುನಿಟಿ ಸ್ಕಿಲ್ ನಮಗೆ ಗೊತ್ತಿಲ್ಲ. ಹೇಗೆ ಮಾತಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು, ವಿಡಿಯೋನ ಹೆಂಗೆ ಎಡಿಟಿಂಗ್ ಮಾಡಬೇಕು, ಅವು ಯಾವುದು ನಮಗೆ ಸರಿಯಾಗಿ ತಿಳಿದಿಲ್ಲ. ಮುಂದೆ ಒಂದಿನ ಏನಾದರೂ ಮಾಡ್ತೀನಿ, ಮುಂದೆ ಎಲ್ಲ ಹೋಗ್ತಾ ಹೋಗ್ತಾ ಕಲ್ತ್ಕೊತೀನಿ ಅನ್ನೋ ನಂಬಿಕೆ ಮೇಲೆ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಮುಂದೆ ನೀವು ನನಗೆ ಬೆಳೆಸ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಏನಾದರೂ ಮಾತಾಡೋದು, ವೀಡಿಯೋದು ಏನೋ ಸರಿ ಇಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ಕಮೆಂಟ್ ಹಾಕಿ, ಬ್ರೋ ನಿಮ್ಮದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಎಲ್ಲರಿಂದ ಏನಾದರೂ ಒಂದು ಕಲಿಯೋದಿರುತ್ತೆ. ನಿಮ್ಮಿಂದ ನಾನು ಏನಾದರೂ ಕಲ್ತ್ಕೊತೀನಿ, ನಿಮ್ಮಿಂದ ಕಲ್ತು ಮುಂದೆ ಏನಾದರೂ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಜಸ್ಟ್ ನನ್ನ ಅಕೌಂಟ್ ಕ್ಲಿಕ್ ಆಗಿ ಅನ್ನೋ ಒಂದೇ ಒಂದು ಪರ್ಪಸ್ ಮೇಲೆ ಈ ವಿಡಿಯೋ ಮಾಡ್ತಿರೋದು ಅಷ್ಟೇ, ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕೂ ಇಲ್ಲ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಎಲ್ಲರೂ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಗೈಸ್. ಬಾಯ್. ಥ್ಯಾಂಕ್ ಯು.